ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು JP ನಗರ ರಿಂಗ್ ರೋಡ್ಂದ ಅಬೌಟ್ 2.5 ಕಿಲೋಮೀಟರ್ಲಿರುವಂತಹ ಬೆಮ್ಮೆಲ್ ಲೇಔಟಲ್ಲಿ ಈ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ ಸೇಲಿಗಿದೆ. ಮೈಸೂರು ಮಧ್ಯಭಾಗದಿಂದ ದಿಸ್ ಪ್ರಾಪರ್ಟಿ ಈಸ್ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಮೈಸೂರು JP ನಗರ ಪೊಲೀಸ್ ಸ್ಟೇಷನ್ ಅಥವಾ ಹೊಸ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ ಕಾಮಾಕ್ಷಿ ಹಾಸ್ಪಿಟಲ್, 2 ಕಾಮಾಕ್ಷಿ ಹಾಸ್ಪಿಟಲ್ ಇದೆ. ಹೊಸ ಕಾಮಾಕ್ಷಿ ಹಾಸ್ಪಿಟಲ್ ವಿಚ್ ಇಸ್ ದೇರ್ ನಿಯರ್ JP ನಗರ್ ರಿಂಗ್ ರೋಡಿಂದ ಅಲ್ಲಿಂದ ಅಬೌಟ್ ಇಲ್ಲಿಗೆ ಒಂದು 3 to 3.5 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಸಿಟಿ ಸೆಂಟರ್, ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಒಂದು 15 to 20 ಮಿನಿಟ್ಸ್ ಡ್ರೈವಲ್ಲಿ ಇರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಮನೆ ಸೇಲಿಗಿದೆ. ನಾನು ಮನೆ ಒಳಗೆ ಹೋಗಿ ಈ ಮನೆ ಸಂಪೂರ್ಣವಾಗಿ ನಿಮಗೆ ತೋರ್ಸೋಕ್ಕಿಂತ ಮುಂಚೆ ಐ ಅಡ್ರೆಸ್ ದಿ ಇಶ್ಯೂ ಆಫ್ ಪಾರ್ಕಿಂಗ್. ಎಲ್ಲ 30-40 ಮನೆಗಳಲ್ಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬಿನ್ ಇಶ್ಯೂ. ಯಾವುದೇ ಊರಿರ್ಬೋದು, ಮೈಸೂರು ಅಂತಲ್ಲ, ಎನಿ ಪಾರ್ಟ್ ಆಫ್ ಕರ್ನಾಟಕ 30-40 ಮನೆ ಅಂದ ತಕ್ಷಣ ಪಾರ್ಕಿಂಗ್ ಇದೆಯಾ ಅಂತಲೇ ಕೇಳೋದು. ಯಾಕಂದರೆ ಎಲ್ಲ ಕಡೆ ಕಾರ್ಯತೆ ನೋಡಿ. ಇದು ಮುಂಭಾಗಕ್ಕೆ ವೆಸ್ಟಿಗೆ 30 ಅಡಿ ಇರುವಂಥದ್ದು, 10 ಅಡಿ ಗೇಟ್ ಮಾಡಿಬಿಟ್ಟಿದ್ರೆ ಅಲ್ಲಿಂದ ಮಿಕ್ಕಿರುವಂಥ ಒಂದು 18-20 ಅಡಿ ಇಲ್ಲೇ ಕಾರನ್ನು ಪಾರ್ಕ್ ಮಾಡ್ಕೊಂಡು ಒಳಗೆ ಕಾರ್ನ ಪಾರ್ಕ್ ಮಾಡಲಿಕ್ಕಾಗಲ್ಲ. ಬಟ್ 4-5 ಟೂ ವೀಲರ್ಗಳನ್ನ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ಅಬೌಟ್ 10-11.5 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಹೌಸ್. ಈಗ ನೋಡ್ತಾ ಇರುವಂಥದ್ದು ದಿ ಪಾರ್ಕಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಎಂಟ್ರಿ ಅಂದರೆ ಈಗ ನಾನು ಮನೆ ಒಳಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಮೇನ್ ಡೋರ್. ಅಂದರೆ ಈ ಡೋರ್ ಏನಿದೆ, ದಿಸ್ ಇಸ್ ಎಂಟೈರ್ ಡೋರ್ಗಳು, ವಿಂಡೋ ಫ್ರೇಮ್ಸ್ಗಳು, ಶಟ್ರು ಇವೆಲ್ಲವೂ ಟೀಕಲ್ಲಿ ಮಾಡಿರುವಂಥದ್ದು. ಫಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ ಹ್ಯಾವ್ ಬಿನ್ ಯೂಸ್. ಎಂಟ್ರಾದ ತಕ್ಷಣ UPS ಪಾಯಿಂಟ್ ಇದೆ, ಇಲ್ಲ ಶೂ ರ್ಯಾಕ್ ಸಹ ಮಾಡಿದ್ದಾರೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಈಗ ಮನೆ ತೋರಿಸ್ತೀನಿ ನಿಮಗೆ ಸಂಪೂರ್ಣವಾಗಿ ಹೇಗಿದೆ, ಯಾವ ಥರ ಇದೆ ಅಂತ. ನಿಮ್ಮ ಹತ್ರನೂ ಒಂದು ವೆಸ್ಟ್ ಫೇಸಿಂಗ್ ಸೈಟ್ ಇದ್ದರೆ ಒಂದು ಮನೆ ಕಟ್ಕೋಬೇಕು ಅಂತ ನೋಡಿ, ಇದು ಒಂದು ಎಕ್ಸಾಂಪಲಾಗಿ ಇಟ್ಕೋಬೋದು. 8-12 ಸೋಫಾಗಳನ್ನ ಹಾಕೋಬೋದು. ಎಂಟೈರ್ ಒಂದು ವಾಲ್ನ ದೇ ಹ್ಯಾವ್ ಡನ್ ಇಟ್ TV ಯೂನಿಟು, ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಪ್ಲೈವುಡಲ್ಲಿ ಬ್ಯೂಟಿಫುಲ್ ಸೀಲಿಂಗು, ಲೈಟಿಂಗು, ಫ್ಯಾನು. ಅದಾದ ನಂತರ ಐ ಡಿವೈಡ್ ಇಸ್ ಆಲ್ಸೋ 2 ಪೀಸಸ್. ಅಂದರೆ 2 ಪೀಸಾಗಿ ಡಿವೈಡ್ ಮಾಡ್ತೀನಿ, ಸೊ ಅದು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಪೂಜಾ ರೂಮ್ ತೋರಿಸ್ತೀನಿ. ಒಂದು ಪಾರ್ಟಿಯಲ್ಲಿ ನಾನು ನಿಮಗೆ ಟೇಕ್ ಯು ಥ್ರೂ ದಿಸ್. ನೋಡಿ, ಇದು ಪಾರ್ಟಿಯಲ್ಲಿ ಒಂದು ಗಣಪತಿ ಕಾರಿಂಗು, ಆ ಕಡೆ ಈ ಕಡೆ 2 ಆನೆ, ಇಬ್ಬರು ಒಳಗೆ ಕೂತೆ ಪೂಜೆ ಮಾಡುವಷ್ಟು ಜಾಗ ಇರುವಂಥ ಎಂಟೈರ್ ಈ ಪ್ಯಾನಲಿಂಗ್ ಏನು ನೋಡ್ತಾ ಇದ್ದೀರಾ, ಈ ಹೊಸ್ಲು ಇದು ಎಲ್ಲ ಟೀಕುಡಲ್ಲೇ ಮಾಡಿರುವಂಥದ್ದು. ಒಳಗೆ ಪೀಠ ಸಹ ಮಾಡಿದರೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಅದ್ರ ಪಕ್ಕದಲ್ಲಿ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್. ಇವಾಗ ತೋರಿಸ್ತೀನಿ ನೋಡಿ, ಇದು ಪೂಜಾ ರೂಮು. ನಾವು ಎಂಟ್ರಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್. ನಾನು ಅದನ್ನು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ವಾರ್ಡ್ರೋಪ್ಗಳು, ಫ್ಯಾನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು. ಎಂಟೈರ್ ಮನೇಲಿ ಇದು ಒಂದೇ ರೂಮ್ ಅಂತಲ್ಲ, ಎಲ್ಲ ಕಡೆ ಆಗಿರುವಂತಹ ಮನೆ. ಇನ್ನೇನೋ ಬಂದು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ತರಹದ ಕಾಮಗಾರಿಗಳು ಪೆಂಡಿಂಗ್ ಇಲ್ಲ. ದಿಸ್ ಇಸ್ ರೂಮ್ ನಂಬರ್ 1 ಆ್ಯಂಡ್ ಬಾತ್ರೂಮ್ ನಂಬರ್ 1. ಕಮೋಡು, ಶವರು ಎಲ್ಲ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಪಾರ್ಟ್ ಎಲ್ಲಿ ಐ ಹ್ಯಾವ್ ಶೋನ್ ಯು ಪೂಜಾ ರೂಮ್, ಹಾಲ್ ಆ್ಯಂಡ್ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಐ ಮೂವಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, ರೂಮ್ ವಿಚ್ ಡಸ್ ನಾಟ್ ಹ್ಯಾವ್ ಎ ಬಾತ್ರೂಮ್, ಮತ್ತು ಒಂದು ಕಾಮನ್ ಬಾತ್ರೂಮ್, ಮನೆಯ ಹಿತ್ತಲು. ಇಷ್ಟನ್ನು ತೋರಿಸ್ಕೊತಾ ಹೋಗ್ತೀನಿ. ಇದು 3-4 ಸೀಟರ್ ಡೈನಿಂಗ್ ಏರಿಯಾ ಅಂತ ಸುತ್ತರೀತಿ ಎಷ್ಟು ಸೀಟರ್ ನಾವು ಒಂದು ಡೈನಿಂಗ್ ಟೇಬಲ್ 4 ಸೀಟರ್ನ ಕಂಫರ್ಟಬಲಾಗಿ ಹಾಕೊಂಡ್ರು ಸುತ್ತಲೂ ಓಡಾಡೋಕ್ಕಾಗುತ್ತೆ. ಅದ್ರ ಪಕ್ಕದಲ್ಲೇ ಗ್ರನೈಟ್ ಟಾಪ್ ಮೇಲೆ ಒಂದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಚಿಮ್ನಿ ಮತ್ತು ಗ್ರನೈಟ್ ಟಾಪು, ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ ನೀವು ನೋಡ್ಬೋದು. ಬಹಳ ದೊಡ್ಡ ಸ್ಟೋರೇಜ್ ಸ್ಪೇಸ್. ಭಾಳಷ್ಟು ಕಡೆ ಕೇಳುವಂಥ ವಿಚಾರ, ಅಡುಗೆ ಮನೆ ತೋರಿಸ್ತಾರೆ, ಅಡುಗೆ ಮನೆಯಲ್ಲಿ ಸ್ಟೋರೇಜ್ ಸ್ಪೇಸ್ ಇರಲ್ಲ, ನಾವು ದವಸ ಧಾನ್ಯಗಳನ್ನ ಇಟ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗುತ್ತೆ, ಸ್ಮಾಲರ್ ಸ್ಟೋರೇಜ್ ಸ್ಪೇಸ್. ಅದಕ್ಕೋಸ್ಕರ ದೊಡ್ಡ ಸ್ಟೋರೇಜ್ ಸ್ಪೇಸು ವಿತ್ ಚಿಮ್ನಿ ಈಗಾಗಲೇ ಕೊಟ್ಟಿದ್ದಾರೆ. ಸಿಂಕ್ ಇದೆ, ರೆಫ್ರಿಜಿರೇಟ್ರು ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟಿಗೆ ಕರೆಂಟ್ ಪಾಯಿಂಟ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಪ್ಲಗ್ ಆ್ಯಂಡ್ ಪ್ಲೇ. ನೀವು ತಂದುಬಿಟ್ಟು ನಿಮ್ಮ ವಾಟರ್ ಫಿಲ್ಟರ್ ಹಾಕಿದ ತಕ್ಷಣ ವರ್ಕ್ ಆಗಬೇಕು. ಅದಕ್ಕೆ ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು, ಕರೆಂಟು ಎಲ್ಲ ಕೊಟ್ಟಿದ್ದಾರೆ. ಮೂವಿಂಗ್ ಟುವರ್ಡ್ಸ್ ದ ರೂಮ್ ನಂಬರ್, ಇದು 2ನೇ ರೂಮು ವಿಚ್ ಡಸ್ ನಾಟ್ ಹ್ಯಾವ್ ಎ ಅಟ್ಯಾಚ್ ಬಾತ್ರೂಮ್. ಇದು 2ನೇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಮೊದಲನೇದಕ್ಕೆ ತೋರಿಸಿದ್ದೀನಿ. ಇಲ್ಲೇನೇನು ಕೊಡ್ತಾರೆ, ವಾರ್ಡ್ರೋಪ್ ಮಾಡಿದ್ದಾರೆ, ಫ್ಯಾನ್ಗಳು ಕೊಟ್ಟಿದ್ದಾರೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ಲೈಟ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇದರಲ್ಲಿರುವಂತಹ ಇಂಟರ್ನಲ್ ಡೋರು ಅಷ್ಟೇ ಟೀಕಲ್ಲಿರುವಂಥದ್ದು. ಈಗ ಬಾತ್ರೂಮ್ ನಂಬರ್ 2, 2ನೇ ಬಾತ್ರೂಮ್ ಇದು. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಬಾತ್ರೂಮ್ ಆಫ್ ದಿಸ್ ಹೌಸ್. ಇದರಲ್ಲಿ ನಾವು ಒಂದು ಕಮೋಡ್ ನೋಡ್ಬೋದು, ವಾಲ್ ಮೌಂಟ್ ಕಮೋಡ್ ಇದೆ. ವಾಟರ್ ಹೀಟರ್ಗೆ ಏನೇನು
ಇನ್ಬಿಲ್ಟ್ ಎಕ್ವಿಪ್ಮೆಂಟ್ ಬೇಕು, ವಾಟರ್ ಫಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಾದ ನಂತರ ಮನೆಯ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಮತ್ತು ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಸಹ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ, ಅದಕ್ಕೆ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್, ಇನ್ಲೆಟ್ ವಾಟರ್ಗೆ, ಔಟ್ಲೆಟ್ ವಾಟರ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಕರೆಂಟ್ ಪಾಯಿಂಟ್ ಇದೆ, ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಜಾಗ ಇದೆ, ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ನಾವು ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್. ಇದರ ಮೇಲ್ಗಡೆ ನಾವು ಮನೆ ಕಟ್ಕೋಬೇಕು. ಇವಾಗ ನಾವು ಈ ಮನೆ ತೊಗೋತೀವಿ, ಓಕೆ ಫೈನ್, ಫ್ಯಾಂಟಾಸ್ಟಿಕ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಇದರ ಮೇಲೆ ಮನೆ ಕಟ್ಕೋಬಹುದಾ ಅಂದರೆ, ಇದರ ಮೇಲ್ಗಡೆ ಇನ್ನೊಂದು ಮನೆ ಕಟ್ಟಿದ್ರೆ ಇದನ್ನು ಕಟ್ಟಿರುವಂತಹ ಸ್ಟ್ರೆಂತ್ ವಿತ್ಸ್ಟ್ಯಾಂಡ್ ಆಗುತ್ತೆ ಅನ್ನೋ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಆಗುತ್ತೆ, ಯು ಡೋಂಟ್ ಹ್ಯಾವ್ ಟು ವರಿ. ಇದ್ರ ಮೇಲೆ ನೀವು ಒಂದು ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಬೋದು 2 ಪೋರ್ಷನ್. ಸೊ ದಿಸ್ ಇಸ್ ಎ ಸಿಂಗಲ್ ಆಕ್ಯುಪೆನ್ಸಿ ಮನೆ, ಅಂದರೆ ಇದ್ರ ಮೇಲೆ ಏನೂ ಇಲ್ಲ, ಖಾಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಮನೆ ಬೇಕಾಗಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಲೈಕ್ ರೇಟ್, ಲೊಕೇಶನ್, ಪ್ರಾಪರ್ಟಿ ರೇಟ್, ಬ್ಯಾಂಕ್ ಲೋನ್ ಅಂದರೆ ಬ್ಯಾಂಕ್ ಲೋನ್ ಅಂದ ತಕ್ಷಣ ಐ ಜಸ್ಟ್ ಗಿವ್ ಯು ಅ ಬ್ರೀಫ್ ಬ್ಯಾಂಕ್ ಲೋನ್ ಪಾರ್ಟ್. ನೋಡಿ, ಫಾರ್ ಎಕ್ಸಾಂಪಲ್ ಈ ಮನೆ ರೇಟ್ ಏನಂತ ನಾನು ಡಿಸ್ಕಸ್ ಮಾಡ್ತೀನಿ. ಶೇಕಡ 20% 25% ನೀವು ಡೌನ್ ಪೇಮೆಂಟ್ ಅಬೌಟ್ 75-80 ಡಿಪೆಂಡಿಂಗ್ ಅಪಾನ್ ಪ್ರೊಫೈಲ್, ಇನ್ಕಮ್, IT ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಲೋನ್ ತಗೋಬೇಕಾಗುತ್ತೆ. ನಾನು ರ್ಯಾಂಡಮ್ ಆಗಿ ನೀವು 5 ಲಕ್ಷ ಕೊಡಿ ಈ ಮನೆ ಲೋನ್ ಆಗುತ್ತೆ, ಖಂಡಿತವಾಗ್ಲೂ ಇಟ್ಸ್ ಡಸ್ ನಾಟ್ ವರ್ಕ್ ಲೈಕ್ ದಟ್. ನಿಮಗೆ ಈ ಮನೆ ಬೆಲೆ ಏನಿರುತ್ತೆ ಶೇಕಡ 20-25% ನಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ, ಶೇಕಡ 70-80% ಸಿಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಏನು ಮಾಹಿತಿ ಕೇಳ್ತೀರಾ? ಯೂಶಲಿ ಬಸ್ ಫೆಸಿಲಿಟಿ ಇದೆಯಾ? ಮೈಸೂರು ಶ್ರೀನಗರ ಅಂತ ಇದೆ, ಅಲ್ಲಿಂದ ಇಲ್ಲಿ 1.5 ಕಿಲೋಮೀಟರ್ ಶ್ರೀನಗರಕ್ಕೆ ಮೈಸೂರು ನಗರ ಬಸ್ ನಿಲ್ದಾಣದಿಂದ ಹಲವಾರು 10-12 ಸಂಚಾರ ಇದೆ. ಅಲ್ಲಿಂದ ನೀವು ಇಲ್ಲಿಗೆ ಬೇರೆ ನಿಮ್ಮ ಸ್ವಂತ ವೆಹಿಕಲ್ಲಿ ಓಡಾಡಬೇಕಾಗಿ ಬರುತ್ತೆ. ಇನ್ನಷ್ಟು ಮಾಹಿತಿಗೆ ರೇಟ್ನ ಹಾಕಿರ್ತೀನಿ, ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದರ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು.